ನಮಸ್ಕಾರ ವೀಕ್ಷಕರೇ, ನಮಸ್ಕಾರ. ನಂಬರ್ 1 ಚಾನಲ್ ಮುಖಾಂತರ ನಿಮಗೆ ಆತ್ಮೀಯ ಸ್ವಾಗತ ಬಯಸುತ್ತೇವೆ ವೀಕ್ಷಕರೇ. ಮತ್ತೆ ನಾವು ಇಂಚಲ್ ಜಾತ್ರಾ ಮಹೋತ್ಸವ ವಿಶೇಷ ವರದಿ, ನಾವು ನಿನ್ನೆ ಹೇಳಿದಾಗೆ ಕ್ಷಣದ ಮಾಹಿತಿ ನಿಮಗೆ ನೇರವಾಗಿ ಪ್ರತಿಯೊಂದು ಕ್ಷಣದ ದೃಶ್ಯಗಳನ್ನು ನಮ್ಮ ದೃಶ್ಯ ಮಾಧ್ಯಮದಲ್ಲಿ ತೋರಿಸುತ್ತಾ ಅಂತ ಹೇಳಿದ್ವಿ ವೀಕ್ಷಕರೇ. ಇವತ್ತು ಬಹಳ ಮಹತ್ವದ ಸುದ್ದಿ, ಬಹಳ ಅತಿ ಉಲ್ಲಾಸ ಮತ್ತು ಸಂಭ್ರಮ ಸಡಗರದಿಂದ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ ಇಂಚಲ್ ಮಠದಲ್ಲಿ ಆಯಿತು. ಅದನ್ನು ಸಹಿತ ತಾವು ಸಾವಿರಾರು ಭಕ್ತರ ಮುಂದೆ ಸಾವಿರಾರು ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಧ್ವಜವಂದನೆ ಕಾರ್ಯಕ್ರಮ ನೆರವೇರಿತು. ಅದನ್ನು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ. ಎರಡನೆಯ ಸುದ್ದಿ ವೀಕ್ಷಕರೇ, ಸಾವಿರಾರು ಮಹಿಳೆಯರು ಕುಂಭ ಮೇಳದೊಂದಿಗೆ ಬೈಲುಹೊಂಗಲದ ಗೊಂಬಿಗುಡಿಯಿಂದ ಇಂಚಲ್ವರೆಗೆ ಪಾದಯಾತ್ರೆ ಮುಖಾಂತರ ಮಾಜಿ ಶಾಸಕರಾದಂಥ ಡಾಕ್ಟರ್ ವಿಶ್ವನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಆ ಪಾದಯಾತ್ರೆಯ ರಮಣೀಯ ದೃಶ್ಯವನ್ನು ತಾವು ನಮ್ಮ ಚಿತ್ರದಲ್ಲಿ ನೋಡ್ಬೋದು ವೀಕ್ಷಕರೇ. ಎಷ್ಟೊಂದು ಹುರುಪು ಉಲ್ಲಾಸ, ಎಷ್ಟೊಂದು ರಂಗು ಭಂಗಿನ ಸೀರೆಗಳನ್ನು ಹಾಕಿಕೊಂಡು ಎಷ್ಟೊಂದು ಖುಷಿಯಿಂದ ಬರ್ತಾ ಇರೋದು ಆ ಮಠದ ಮೇಲೆ ಎಷ್ಟೊಂದು ಅಪಾರವಾದ ಭಯ ಮತ್ತು ಭಕ್ತಿ ವೀಕ್ಷಕರೇ. ಇದು ಒಂದು ಭಾರತ ದೇಶದಲ್ಲಿ ಒಂದು ಗಮನ ಸೆಳೆದಂಥ ಮಠ, ಬೆಳಗಾವಿ ಜಿಲ್ಲೆ ಇಂಚಲ್ ಮಠ. ಇನ್ನು ಮೂರನೇ ಸುದ್ದಿ ವೀಕ್ಷಕರೇ, ಆ ಮಹಿಳೆಯರಿಗೆ ಅಲ್ಲಿಯ ನೂರಾರು ಸೈನಿಕರು ತಮ್ಮ ಉದ್ಯೋಗ ಅರಿಸಿಕೊಂಡು ಹೋದವರು, ಸೈನಿಕ ಅಂತ ಅಪಾಯಿಂಟ್ಮೆಂಟ್ ಆದವರು ಈ ಜಾತ್ರಾ ಮಹೋತ್ಸವದಲ್ಲಿ ತಮ್ಮೂರಿಗೆ ಬಂದು ಆ ಸಾವಿರಾರು ಮಹಿಳೆಯರಿಗೆ ಶರ್ಬತ್ತು ತಂಪು ಪಾನೀಯಗಳನ್ನು ನೀಡುತ್ತಿರುವ ದೃಶ್ಯವನ್ನು ಸಹಿತ ನೋಡಬಹುದು. ಕೆಂಪು ಟಿ ಶರ್ಟ್ಗಳು ಹಾಕ್ಕೊಂಡು ಎಷ್ಟೊಂದು ಕೋಲಾಟ, ಎಷ್ಟೊಂದು ಕುಣಿದಾಟ, ಎಷ್ಟೊಂದು ಹರ್ಷ ಉಲ್ಲಾಸದಿಂದ ರಂಗು ಭಂಗಿನ ಬಣ್ಣದೊಂದಿಗೆ ಆಗಮಿಸುತ್ತಿರುವ ಕುಂಭಮೇಳದವರಿಗೆ ಸಿಹಿ ತಂಪು ಪಾನೀಯ ಕೊಟ್ಟು ಸ್ವಾಗತ ಮಾಡುತ್ತಿರುವುದು ಸಹಿತ ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಈಗ ನಮ್ಮ ತಂಡ ನಿನ್ನೆ ವಿವರವಾದ ವರದಿ ಸಂಗ್ರಹ ಮಾಡಿತ್ತು. ಯಾವ ರೀತಿ ಅನಿಸಿತು ಪ್ರಿಯಾಂಕಾ ಅವರಲ್ಲಿ, ಯಾವ ಜನ ಎಷ್ಟೊಂದು ಪ್ರೀತಿ ವಿಶ್ವಾಸ, ಎಷ್ಟೊಂದು ಭಯ ಭಕ್ತಿಯಿಂದ ಅನೇಕ ಸ್ವಾಮೀಜಿಗಳ ಜೊತೆ ನೀವು ಸಂದರ್ಶನ ಮಾಡಿದ್ದೀರಾ. ಆ ಸಂದರ್ಶನ ಮಾಡಿದರೆ ಹೇಗೆ ಅನಿಸ್ತು ನಿಮಗೆ? ಇವತ್ತು ಇದೊಂದು ವಿಶೇಷ ಸಂದರ್ಶನ ವೀಕ್ಷಕರೇ. ಸರ್, ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನೆನ್ನೆ ಹೋದಾಗ ಅಲ್ಲಿ ಎಲ್ಲರೂ ಕೂಡ ತುಂಬ ಗಲಿಬಿಲಿ ಗದ್ದಲದಲ್ಲಿದ್ದರು. ಜಾತ್ರಾ ತಯಾರಿ ತೊಡಗಿದ್ರು, ತಾವು ತೊಡಗಿಸ್ಕೊಂಡಿದ್ರು. ಆ್ಯಂಡ್ ಜನ ಕೂಡ ತುಂಬ ಹುರುಪಲ್ಲಿದ್ದರು. ಆ್ಯಂಡ್ ತುಂಬ ಒಂದು ಸ್ಟ್ರಾಂಗ್ ನಂಬಿಕೆ ಇದೆ ಆ ಜನರಿಗೆ ದಟ್ ಶಿವಾನಂದ ಭಾರತಿ ಸ್ವಾಮೀಜಿಯವ್ರ ಮೇಲಾಗಿರ್ಬಹುದು ಅಥವಾ ಅಲ್ಲಿರುವಂತಹ ಶಿವಯೋಗೇಶ್ವರ ಮಂದಿರ ಏನಿದೆ, ಒಂದು ಸ್ಟ್ರಾಂಗ್ ನಂಬಿಕೆ ಇದೆ ದಟ್ ಇಲ್ಲಿ ಬಂದರೆ ನಮ್ಮ ಏನು ಹೇಳ್ತಾರೆ ತಮ್ಮ ಆ ಬಯಕೆಗಳು ಈಡೇರುತ್ತೆ ಅನ್ನುವಂಥದ್ದು, ತಮ್ಮ ಇಚ್ಛೆಗಳು ಪೂರೈಸುತ್ತವೆ, ತಾವು ಅನ್ಕೊಂಡಿದ್ದ ಕೆಲಸ ಆಗುತ್ತೆ ಅನ್ನೋ ಥರ ಒಂದು ತುಂಬಾ ಸ್ಟ್ರಾಂಗ್ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಅದಕ್ಕೆ ಉದಾಹರಣೆ ಅನ್ನೋ ಥರ, ಅದಕ್ಕೆ ಒಂದು ಸಾಕ್ಷಿ, ಜೀವಂತ ಸಾಕ್ಷಿ ಅನ್ನೋ ಥರ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಆ ಇಂಚಲ ಗ್ರಾಮದಲ್ಲಿರುವಂತಹ ಪ್ರತಿಯೊಂದು ಮನೇಲಿ ಕೂಡ 3 ರಿಂದ 4 ಜನ ಕಮ್ಸೆ ಕಮ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಮಾಡ್ತಾನೆ ಇದ್ದಾರೆ. ಸೊ ಅವರಿಗೆ ಆ ಗ್ರಾಮ ಅಭಿವೃದ್ಧಿ ಆಗಿದ್ದಾಗಿರಬಹುದು ಅಥವಾ ಆ ದೇವರ ಶಕ್ತಿನ ಮುಂಚೆಯಿಂದ ನೋಡ್ಕೊಂಡು ಬಂದಿರೋದು ಆಗಿರಬಹುದು ಅಥವಾ ಏನು ಶಿವಾನಂದ ಭಾರತಿ ಸ್ವಾಮೀಜಿ ಮೇಲೆ ಇರುವಂತಹ ಗೌರವ, ಪ್ರೀತಿ, ಅಭಿಮಾನ ಅಂತ ಏನು ಹೇಳ್ತೀವಿ, ಅದು ಎಲ್ಲಾನು ಸೇರ್ಬಿಟ್ಟು ಜನರಿಗೆ ಒಂಥರ ಆ ಮಂದಿರದತ್ತ ಎಲ್ರೂ ಸೆಳ್ಕೊಂತಿರುತ್ತೆ. ನೆನ್ನೆ ಕೂಡ ನಾವು ಅದನ್ನೇ ನೋಡಿದ್ವಿ. ತುಂಬಾ ವಿಶ್ವಾಸದಿಂದ ಮಾತಾಡ್ತಿದ್ರು ಜನ, ನಮ್ಗೆ ಒಳ್ಳೇದಾಗಿದೆ, ನಮ್ಗೆ ಇಲ್ಲಿ ಬಂದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಜನರು. ನೋಡಿ ವೀಕ್ಷಕರೇ, ಸವಿಸ್ತಾರದ ವರದಿ ನಮ್ಮ ತಂಡ ಅಲ್ಲಿ ಹೋಗಿ ಚಿತ್ರೀಕರಣ ಮಾಡಿದ್ದ ವರದಿ ತಾವು ನಿನ್ನೆ ನೋಡಿರ್ಬೋದು, ಈಗೂ ಕೇಳ್ತಾ ಇರ್ಬೋದು. ನಮ್ಮ ತಂಡ ಹಿಂದಿಯಲ್ಲಿ ಅಲ್ಲಿ ಮಾಡಿತ್ತು. ಇವತ್ತು ವಿಶೇಷವಾಗಿ ನಮ್ಮ ತಂಡದಿಂದ ಇಂಗ್ಲೀಷ್ ಭಾಷೆಯಲ್ಲಿಯೂ ಸಹಿತ ನಾವು ಭಾಷಾಂತರ ಮಾಡಿ ಸುದ್ದಿಯನ್ನು ಪ್ರಕಟ ಮಾಡ್ತಾ ಇದ್ದೇವೆ. ಯಾಕೆ ಪ್ರಕಟ ಮಾಡ್ತಾ ಇದ್ದೇವೆ ಅಂದರೆ, ಈ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳ ಭಕ್ತರು ಕನಿಷ್ಠ ಇಲ್ಲಂದರೂ ವಿಶ್ವದಲ್ಲಿ 40 ರಾಷ್ಟ್ರಗಳಲ್ಲಿದ್ದಾರೆ. ಕೆಲವರು ಬಂದಿದ್ದಾರೆ, ಕೆಲವರಿಗೆ ಅನಾನುಕೂಲತೆಯಿಂದ ಅಲ್ಲೇ ಇದ್ದಾರೆ. ಅವರಿಗೆ ಪ್ರತಿಯೊಂದು ಕ್ಷಣದ ಮಾಹಿತಿ ಬೇಕಾಗುತ್ತೆ. ಆ ಪ್ರತಿಯೊಂದು ದೃಶ್ಯವನ್ನು ನೋಡಲಿಕ್ಕೆ ಅವರ ಪ್ರತಿಯೊಂದು ಅಭಿಮಾನಿಗಳು ಒಂದು ಬಹಳ ಪ್ರೀತಿ ವಿಶ್ವಾಸದಿಂದ ಆ ಮಠದ ಮೇಲೆ ಇಟ್ಟಂಥ ಒಂದು ಅಪಾರ ಒಂದು ಬೇಡಿಕೆ, ಅಪಾರ ಒಂದು ಕಳಕಳಿ. ಆ ಶಿವಾನಂದ ಭಾರತಿ ಮಹಾರಾಜರಿಗೆ 80 ವಯಸ್ಸಾಗಿದೆ, 100 ವರ್ಷ ಆಯುಷ್ಯ ಆಗಲಿ ಅಂತ ಇಡೀ ವಿಶ್ವದ ಸರ್ವ ಅವರ ಭಕ್ತರು ಬೇಡಿಕೊಳ್ಳುತ್ತಿದ್ದಾರೆ. ಅದರಂತೆ ಆ ಆಶೆ ನೆರವೇರಲಿ ಅನ್ನೋದು ನಮ್ಮ ನಂಬರ್ 1 ಚಾನಲ್ ಆಶಯ ವೀಕ್ಷಕರೇ. ಈಗ
ಈಗ ಏನು ನಾಳೆ ಮತ್ತೆ ಕಾರ್ಯಕ್ರಮ ಇದೆ, ನಾಡದ್ದು ಕಾರ್ಯಕ್ರಮ ಇದೆ. 29ಕ್ಕೆ ರಾಜ್ಯದ ಮಹಾನ್ ರಾಜಕಾರಣ, ಮುಖ್ಯಮಂತ್ರಿಗಳು, ಆಮೇಲೆ ರೈಲ್ವೆ ಸಚಿವರು, ಕೇಂದ್ರ ಸರ್ಕಾರದ ಮಂತ್ರಿಗಳು, ಶಾಸಕರು, ಅನೇಕ ಹಿರಿಯ ಧುರೀಣರು ಎಲ್ಲರೂ ಬರ್ತಾ ಇದ್ದಾರೆ. ಈಗಾಗಲೇ ಅಲ್ಲಿ ಶಾಸಕರು ಮಾಂತೇಶ್ ಕೌಜಲಿಗೆ ಅವರಿದ್ದಾರೆ, ಆನಂದ್ ಮಾಮ್ನಿ ಅವರಿದ್ದಾರೆ, ಡಾಕ್ಟರ್ ವಿಶ್ವನಾಥ್ ಪಾಟೀಲ್, ಜಗದೀಶ್ ಮೆಟ್ಗುಡ್ ಮಠ ಇದ್ದಾರೆ. ಎಲ್ಲರೂ ಮಠದ ಉಸ್ತುವಾರಿ ಮತ್ತು ಅಲ್ಲಿಯ ಪ್ರಮುಖ ಚೇರ್ಮನ್ರು ಸಹಿತ ಇವತ್ತು ನಮ್ಮ ಜೊತೆ ನಮ್ಮ ಸಂದರ್ಶನದಲ್ಲಿ ಮಾತಾಡಿದ್ದಾರೆ. ನಮ್ಮ ಪ್ರತಿನಿಧಿಯಾದಂಥ ಸಿದ್ದು ಅಲ್ಲಿ ವಾಸ್ತವ್ಯನೇ ಹೂಡಿದ್ದು ನಮ್ಮದು ಕ್ಷಣದ ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ. ಅದರಂತೆ ನಾವು ವೀಕ್ಷಕರಿಗೆ, ಸಾರ್ವಜನಿಕರಿಗೆ, ಭಾರತ ದೇಶದಲ್ಲಿರುವ ಅವರ ಅಭಿಮಾನಿಗಳಿಗೆ, ವಿಶ್ವದಲ್ಲಿರುವಂಥ ಅವರ ಸರ್ವ ಅಭಿಮಾನಿಗಳಿಗೆ ನಮ್ಮ ನಂಬರ್ 1 ಚಾನಲ್ ಪ್ರಮುಖವಾದ ವಿಷಯಗಳನ್ನ ಅವರ ಮನಸ್ಸಿಗೆ ಮುಟ್ಟುವಂತೆ ಬಿತ್ತರಿಸ್ತಾ ಇದೆ. ಇದೊಂದು ವಿಶೇಷ ಸುದ್ದಿ. ನಿಜ ಸರ್, ನಿಜ. ಆ್ಯಂಡ್ ನೆನ್ನೆ ಸ್ವಾಮೀಜಿಗಳು ಕೂಡ ತುಂಬ ಖುಷಿಯನ್ನು ವ್ಯಕ್ತಪಡಿಸಿರೋದು, ನಾವು ಹೋಗ್ಬಿಟ್ಟು ಅವ್ರ ಸಂದರ್ಶನ ಎಲ್ಲ ತೊಗೊಂಡು ಜನರಿಗೆ ಮುಟ್ಸೋವಂಥ ಕೆಲಸನ ಮಾಡ್ತಿದ್ದೀರಾ ಅಂತ ಹೇಳಿ. ಆ್ಯಂಡ್ ಅವರು ಹರಿದ್ವಾರದಿಂದ ಬಂದಂಥವ್ರು ಆಗಿರ್ಬೋದು, ಆಂಧ್ರ ಪ್ರದೇಶ, ಈ ಥರ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋದು ನೋಡಿದ್ರೆ ಜನ ಸ್ವಾಮೀಜಿಗಳು ಸ್ಪೆಷಲಿ ಶಿವಾನಂದ ಭಾರತಿ ಸ್ವಾಮೀಜಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿದ್ದು ಆ್ಯಂಡ್ ಶುಭ ಹಾರೈಸೋದಕ್ಕೆ ಅಂತ ಬಂದಿದ್ದು. ತಾವು ಹೇಳಿದಾಗ ಇವಾಗ ಅವರ 80ನೇ ಹುಟ್ಟುಹಬ್ಬ ಇವತ್ತು. ಸೊ ಅವ್ರು ಇನ್ನೂ ಆಯುಷ್ಯ ಆರೋಗ್ಯ ಇನ್ನೂ ಜಾಸ್ತಿ ಆಗಲಿ, ಅವ್ರ ಕಡೆಯಿಂದ ಇನ್ನೂ ಸತ್ಕಾರ್ಯಗಳು ಇನ್ನೂ ಜಾಸ್ತಿ ಆಗಲಿ ಅಂತ ವಿಶ್ ಮಾಡಿದ್ದು ಕೂಡ ತಾವು ನೆನ್ನೆ ನೋಡಿರ್ಬೋದು ವೀಕ್ಷಕರೇ, ತಾವು ಕೂಡ ನೆನ್ನೆ ನೋಡಿರ್ತೀರ. ಸೊ ಈ ರೀತಿ ಇದ್ದಾಗ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ಇರ್ಬೋದು, ನಿಜ ಇರ್ಬೋದು ಅಲ್ಲಿನ ಪವಾಡ ಅಂತ ಹೇಳಿ. ಆ್ಯಂಡ್ ತಾವು ಕೂಡ ಹೋಗಿ ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನೋ ಹಾಗಿದ್ರೆ ಖಂಡಿತವಾಗ್ಲೂ ಹೋಗ್ಬೋದು. 4 ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಸರ್ ಹೇಳಿದಾಗೆ ರಾಜಕಾರಣಿಗಳಾಗಿರ್ಬೋದು, ಗಣ್ಯಮಾನ್ಯ ವ್ಯಕ್ತಿಗಳಾಗಿರ್ಬಹುದು, ಅಥವಾ ಬೇರೆ ಬೇರೆ ದೇಶಗಳಲ್ಲಿ, ರಾಜ್ಯಗಳಲ್ಲಿ ಏನಿದ್ದಾರೆ ಅಂಥವ್ರು ಕೂಡ ಬಂದ್ಬಿಟ್ಟು ತಮ್ಮ ಈಡೇರಿಕೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅಂತ ದೇವ್ರ ಮುಂದೆ ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿ ಅದನ್ನ ಪೂರ್ತಿ ಮಾಡ್ಕೊಳ್ಳುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ತಾವು ಕೂಡ ಹೋಗ್ಬೋದು. ದಯವಿಟ್ಟು ವೀಕ್ಷಕರೇ ಈ ಅವಕಾಶವನ್ನು ತಪ್ಪಿಸ್ಕೊಳ್ಬೇಡಿ. ಇದೊಂದು ಪವಿತ್ರ ಪವಾಡ ಕ್ಷೇತ್ರ, ಎಲ್ರಿಗೂ ಸಮೀಪ ಇರುವಂಥ ಸ್ಥಳ. ಈ ಅವಕಾಶ ಮತ್ತೊಮ್ಮೆ ಸಿಗುತ್ತೆ ಗೊತ್ತಿಲ್ಲ. ಅವರ ದರ್ಶನ ಮಾಡ್ಕೊಳ್ಳಿ, ಜಾತ್ರೆಯಲ್ಲಿ ಪಾಲ್ಗೊಳ್ಳಿ, ಮಹಾಪ್ರಸಾದವನ್ನು ಸ್ವೀಕರಿಸಿ, ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತ ಇವತ್ತಿನ ವಿಶೇಷ ಸಮಾಚಾರದೊಂದಿಗೆ ಇಂಚಲ್ ಜಾತ್ರಾ ಮಹೋತ್ಸವದ ವಿಷಯ ಮತ್ತೆ ನಾಳೆ ಪ್ರಮುಖ ವಿಷಯಗಳೊಂದಿಗೆ ಬರುತ್ತೇವೆ. ವೀಕ್ಷಕರೇ ನಮಸ್ಕಾರ. ಬಾರವ್ವ ತಂಗಿ ಗಳ್ಳಿ ಸೇರವ ಎಳೆಯೋಣ. ಎಲ್ಲ ಕಟ್ಟಿ ಬರಾಯ್ತಲ್ಲ ಬರಾದ ದೊಡ್ಡ ನಮ್ಮ ಬರತ್ತಾರ ಕ್ಲಿಯರ್ ಬರಾತಾರ ಸರಿ ಅಲ್ಲಿ ಗಿಡದ ಬರಾಯ್ತು ಅವ್ರ ಬರಾಯ್ತು ಇನ್ನು ಮುಂದೆ ಸರಿ ಶಿವದ ಚಾಕ್ಲೇಟ್ ಕೊಡ್ರು ಪಾಪ. ಯಾಕ ಹಿಂಗ ಹೋಗಿಲ್ಲ ಅಲ್ಲಿ ಮುಂದೆ ಹೋಗಿ ಕೂಡಬೇಡ್ರಿ. ಯಾಕ ಸಾಲತ್ರಿ ಏನೇನು ಸ್ವಲ್ಪ ಏನು ಸ್ವಲ್ಪ ಸೈಡ್ ಕಟ್ ಮಾಡಿ ಬರ್ರಿ ಬಡ ಬಡ ಬರ್ರಿ. ಸಾಲತ್ರಿ 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 ಸರಿ ಮುಂದೆ
ಕೂಡಬೇಡ್ರಿ ಕೂಡಕ್ ಹೋಗ್ಬೇಡ್ರಿ ಯಾರು ಸಾಲ್ ಮಾಡ್ರಿ ಕೂಡಕ್ ಹೋಗ್ಬೇಡ್ರಿ ಯಾರು ಮಾಡ್ರೆ ಕ್ಲಿಯರ್ ಆಯ್ತು ಹಾಂ ಬಗ್ಗೆ ಸಿಡಿಂಗ್ ಕ್ಯಾಮ್ರಾ ಇದೆ ಹಾಂ ಅಂಗಡಿ ವಿಡಿಯೋ ಮಾಡತ್ತ ನಿಮ್ದೆಲ್ಲ ಹೋಲ್ ಬಿಡು ನಿಲ್ಸ್ಬೇಕು ಯಾರು ತರ ಬಂದಾರ ಅಲ್ಲಿ ಎಮ್ ಎಲ್ ಎ ಮತ್ತೆ ನಮ್ಮ ಸಮ ತರಬೇಕು ಬಿಡ ಹೋಲ್ ಪಾಪ ಅವ್ರ ಹಲೋ ಪ್ರಿಯ ವೀಕ್ಷಕರ ನಂಬರ್ 1 ನ್ಯೂಸ್ ಇಂದ ಈಗ ಶುಭ ಅರಸಲು ಬೈಲುಂಗಲ ಕ್ಷೇತ್ರದ ಎಮ್ ಎಲ್ ಎ ಬಂದರೆ ಅವ್ರಿಗೆ ಕೇಳೋಣ ಇದು ಯಾವ ಥರ ಜಾತ್ರೆ ಬಗ್ಗೆ ಅವರು ಒಂದೆರಡು ಮಾತಾಡ್ಸೋಣ ಸರ್. ಇವತ್ತು ಇಂಚಲ ಮಠದ ಜಾತ್ರೆ ಇವತ್ತು ನಾವೆಲ್ಲ ಬೈಲುಂಗಲಿಂದ ಗೊಂಬೆಗೂಡಿಂದ ಈ ಒಂದು ಕುಂಭಮೇಳ 5,000ಕ್ಕಿಂತ ಹೆಚ್ಚು ಮಹಿಳೆಯರು ಇವತ್ತು ಬಹಳ ಭಕ್ತಿಯಿಂದ ಎಲ್ಲರೂ ಅಲ್ಲಿಂದ 7 ಕಿಲೋಮೀಟರ್ ನಡ್ಕೊಂತ ಬರ್ತಾ ಇದ್ದಾರೆ. ಇವತ್ತು ಅಂದರೆ ಯಾವ ರೀತಿ ಭಕ್ತಿಯನ್ನು ತೋರಿಸುವಂಥದ್ದು ಎಲ್ಲಿ ನೋಡ್ಬೇಕಾದ್ರೆ ಇಂಚಲಾಗ ನೋಡ್ಬೇಕು ಅನ್ನುವಂಥದ್ದನ್ನು ಇಡೀ ನಮ್ಮ ಕರ್ನಾಟಕ ಜನತೆಗೆ ಇವತ್ತು ಹೇಳ ಬಯಸ್ತೇನೆ. ಭಾಳ ಒಂದು ಅಂದರೆ ಭಕ್ತಿ ಭಾವ ಎಲ್ಲಿರ್ತೈತೆ ಅಂದರೆ ಅವ್ರು ಎಲ್ಲರೂ ಪ್ರತಿ ಬರಿಗಾಲೇ ಎಲ್ಲ ಹೆಣ್ಮಕ್ಳು 5,000 ಜನ ಹೆಣ್ಮಕ್ಳು ಬರಿಗಾಲೇ ನಡ್ಕೊಂತ ಇವತ್ತು ಕುಂಭನ ಹೊತ್ಕೊಂಡು ಬೈಲಹೊಂಗಲದ ಇಂಚಲವರೆಗೆ ಹೋಗ್ತಾ ಇದ್ದದ್ದು ನೋಡಿದರೆ ಒಂದು ಭಕ್ತಿ ತುಂಬರ್ತದೆ. ಸರ್ ಅದು ಮಧ್ಯೆ ಪಾನೀಯ ವ್ಯವಸ್ಥೆ ಹಾಗೂ ಶರ್ಬತ್ನ ವ್ಯವಸ್ಥೆ ಮಾಡಿದ್ದಾರೆ. ಈ ವ್ಯವಸ್ಥೆ ಬೇರೆ ಬೇರೆ ಜನಾಂಗದವರು ಇವತ್ತು ಮುಸ್ಲಿಮರು ಇರ್ಬೋದು, ಬೇರೆ ಬೇರೆ ಎಲ್ಲರೂ ಶರಬತ್ತು ನೀರು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಯಾಕೆ ಸ್ವಲ್ಪ ಬಿಸಿಲು ಇರೋದ್ರಿಂದ ಈ ಜನರಿಗೆ ಇವತ್ತೆಲ್ಲ ಭಾಳ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವತ್ತು ಇಂಚಲ್ ಜಾತ್ರೆ ಇವತ್ತು 5 ದಿವಸ ಇಡೀ ಸ್ವರ್ಗನಲ್ಲಿ ನಮ್ಮ ಇದರೊಳಗೆ ಭೂಮಿ ಮ್ಯಾಗ ಬಂದು ನಿಂತೈತೇನೋ ಅನ್ನುವಂಥ ಒಂದು ಭಾವ ಬರುವಂಗೆ ಇವತ್ತೆಲ್ಲ ತಯಾರಾಗಿದೆ. ಧನ್ಯವಾದಗಳು ಸರ್. ನೋಡಿ ವೀಕ್ಷಕರೇ, ಬೈಲಹೊಂಗಲದಿಂದ ಇಂಚಲವರೆಗೂ ಸತತವಾಗಿ 7 ಕಿಲೋಮೀಟರ್ ನಡೆದುಕೊಂಡು ಪಾದರಕ್ಷೆಗಳಿಲ್ಲದೆ ನಡೆದುಕೊಂಡು ಬರುವಂತ ಕುಂಭಮೇಳವನ್ನು ಹೊತ್ತು ಮಹಿಳೆಯರು ಪಾದರಕ್ಷೆಗಳಿಲ್ಲ. ನೀವು ದೃಶ್ಯದಲ್ಲಿ ನಮ್ಮ ದೃಶ್ಯದಲ್ಲಿ ನೋಡಬಹುದು, ಪಾದರಕ್ಷೆಗಳಿಲ್ಲದೆ ಸತತವಾಗಿ 7 ಕಿಲೋಮೀಟರ್ ಯಾವ ಊರಲ್ಲೂ ಸಹ ಇಂಥ ಒಂದು ಭವ್ಯ ಕುಂಭಮೇಳ ಆಗಿಲ್ಲ ಅಂತ ನಾವು ಹೇಳಬಹುದಾಗಿದೆ. ಇನ್ನು ಕೆಲವು ಜನ ಬರ್ತಿದ್ದಾರೆ, ಅವ್ರನ್ನ ಜನ ಮಾತಾಡಿಸೋಣ. ನೋಡಿ, ಅನೇಕ ಜನರು ಕೋಲಾಟದಿಂದ ನೃತ್ಯಗಳಿಂದ ಭವ್ಯ ಮೆರವಣಿಗೆ, ಇಂಥ ಮೆರವಣಿಗೆ ಇನ್ನೂ ಎಲ್ಲೂ ಆಗಿಲ್ಲ, ಇನ್ನೂ ಆಗುವುದಿಲ್ಲ ಅಂತ ಅನ್ಕೋಬಹುದು. ಚಿಕ್ಕ ಮಕ್ಕಳು ಸಹ ಕೋಲಾಟದೊಂದಿಗೆ ಶೈಲಿ ಹಾಡುಗಳನ್ನು ಹಾಡಿಕೊಂಡು ಅತಿ ವಿಜೃಂಭಣೆಯಿಂದ ಬರುತ್ತಿದ್ದಾರೆ. ಇದನ್ನು ನಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ. ಸರಿ ಯಾವ ಥರ ನಿಮಗೆ ಖುಷಿ ಸಂತೋಷ ಯಾವ ಥರ ಆಗ್ತಾ ಇದೆ? ಇದು ಮೇನ್ ಅಂದರೆ ಇಂಚಲ ಮುತ್ತಿನ ಗೊಂಚಲ ಅಂತ ಕರಿತೇವೆ ನಾವು. ಸೊ ಇದು ನಮ್ಗೆ ಭಾಳ ಇಷ್ಟ ಆಗದ ದೇವಸ್ಥಾನ ಎಲ್ಲ. ಆಮೇಲೆ ನಿಮಗೆ ಇಲ್ಲಿ ವೈದ್ಯಕೀಯ ಸ್ಟೂಡೆಂಟ್ ಇದ್ದೀರಾ, ನಿಮ್ಗೆ ಯಾವ ಥರ ಸೌಲಭ್ಯ ಇದೆ? ಆಮೇಲೆ ಊಟದ ಸೌಲಭ್ಯ ಇರ್ಬೋದು, ಒಂದು ಹಾಸ್ಟೆಲ್ ಇರುವಂಥ ಸೌಲಭ್ಯ ಇರ್ಬೋದು, ಶಿಕ್ಷಣ ಸೌಲಭ್ಯ ಇರ್ಬೋದು, ಯಾವ ಥರ ಸ್ವಾಮೀಜಿಯವರು ನಿಮಗೆ ಇದು ಮಾಡಿದ್ದಾರೆ? ಸ್ವಾಮೀಜಿಯವರ ಆಶೀರ್ವಾದ ನಮಗೆ ಭಾಳಷ್ಟಿದೆ. ನಮಗಂತೂ ಯಾವುದೇ ರೀತಿ ಕೊರತೆ ಇಲ್ಲ, ಭಾಳ ಚಲೋ ಅದಾಗೆಲ್ಲ. ಆಮೇಲೆ ನೀವು ಇಲ್ಲಿ ಎಜುಕೇಷನ್ ಏನು ಮಾಡ್ತಿದ್ದೀರಾ? ನಾವು BAMS ಕಲಿತಾ ಇದ್ದೀವಿ. ಓಕೆ, ಧನ್ಯವಾದ. ಥ್ಯಾಂಕ್ ಯು. ಕಂಟಿನ್ಯೂ ಎಲ್ಲರೂ ಕಂಟಿನ್ಯೂ ತೊಗೊಂಡ್ರು ವಾಯ್ಸ್ ಮಾಡಿ. ಅಲ್ಲಿ ಅಮ್ಮ ಅಂತ ಒಂದು ಅಲ್ಲಿ ಒಂದು ಅಲ್ಲಿ ಅಮ್ಮ ಅಲ್ಲಿ ಬೇಡ ಹಿರಿಯರಪ್ಪ ಅಯ್ಯೂರು ಅಮ್ಮಗಳು ಮಂತ್ ಕಟ್ ಮಾಡಿ. ಅದ್ವೈತ ಪರಂಪರೆಯನ್ನು ಒಂದು ಬಿತ್ತರಿಸುವಂಥ ಒಂದು
ಹನಿ ಹನಿವ್ರು ಹೊತ್ತು ಎಲ್ಲ ಕಡೆ ಒಂದು ವಿಮಾನದಾಗ ಹಾರಾಡಿದಂಗೆ ಎಲ್ಲ ಕಡೆ ತಿರುಗಾಡಿ ಒಂದು ಧರ್ಮ ಪ್ರಚಾರ, ಜನರಲ್ಲಿ ಜಾಗೃತಿಯನ್ನು, ಮಾನವ ಕುಲ ಒಂದೇ ಅನ್ನುವಂಥ ತತ್ವವನ್ನು ಹಿಡ್ಕೊಂಡು ಇವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರು ಸತತ ವಿಶ್ರಮಿಸದೆ ಸತತ ಪ್ರತಿಯೊಂದು ಹಳ್ಳಿ ತಿರುಗಿ ಜನರಿಗೆ ಇರುವಂಥ ಮೂಢನಂಬಿಕೆ ಅಥವಾ ಅವರಲ್ಲಿರುವಂಥ ಒಂದು ಅಸೂಯೆ ಭಾವನೆ ಎಲ್ಲ ಹೊಡೆದು ಹಾಕಿ ಒಂದು ಒಕ್ಕಟ್ಟನ್ನು ಕಲ್ಪಿಸುವ ಸಲುವಾಗಿ, ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಸತತ ತಮ್ಮ ಜೀವನವನ್ನೇ ಸವಿಸಿದ್ದಾರೆ. ಅಂಥ ವ್ಯಕ್ತಿ ನಮಗೆ ಸಿಕ್ಕದ್ದು ನಮ್ಮ ಇಂಚಲದ ಪುಣ್ಯ. ನಮ್ಮ ಊರು ಒಂದು ಕುಗ್ರಾಮ ಊರನ್ನು ಸುಗ್ರಾಮ ಗ್ರಾಮವಾಗಿ ಕೈಲಾಸವನ್ನು ಮಾಡಿದಂಥ ಕೀರ್ತಿ ಅವರಿಗೆ ಸಲ್ತದೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಪ್ರಶ್ನೆ ಬಂದಿಲ್ಲ, ಇನ್ನೂ ಇದೆ, ಅಲ್ಲಿ ಬರಲಿ. ಇವಾಗ ಶೈಕ್ಷಣಿಕವಾಗಿ ಅಜ್ಜಾರ ಕೊಡುಗೆ ತುಂಬ ಇದೆ ಅಂತ ಎಲ್ಲ ಕಡೆ ಕೇಳ್ಪಟ್ಟಿದ್ವಿ. ನಿಮ್ಮ ಅಭಿಪ್ರಾಯ ಏನು ಶೈಕ್ಷಣಿಕವಾಗಿ? 75ನೇ ವರ್ಷ ನಾವು 1975 ಇಸ್ವಿಕ್ಕಿಂತ ಪೂರ್ವದಲ್ಲಿ ನಮ್ಮ ಊರ ಕುಗ್ರಾಮ ಊರ ಪ್ರತಿ ವರ್ಷ 3-4 ಮರ್ಡರ್ ಆಗ್ತಿದ್ದು. ಹೆಣ್ಣು ಮಕ್ಕಳಂತ ಕಲ್ತಿರಲಿಲ್ಲ. ಇವ್ರನ್ನ ಸ್ವಾಮೀಜಿಯವ್ರನ್ನ ಮುಂದಿಟ್ಕೊಂಡು 1974 ಅಕ್ಟೋಬರ್ದಾಗ ಒಂದು ಸಂಸ್ಥೆಯನ್ನು, ಅವ್ರ ಹೆಸರಿನ ಮೇಲೆ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ 75ರಿಂದ ಬಳಿಕೆ ಒಳಗೆ ಬಂದ. ಅಲ್ಲಿಂದ ಪ್ರಾರಂಭವಾಗಿ 5 ವಿದ್ಯಾರ್ಥಿಗಳಿಂದ ಪ್ರಾರಂಭದ ಸಂಸ್ಥೆ ಈಗ 1000 ಗಂಟಲೆ ಹುಡುಗ ವಿದ್ಯಾರ್ಥಿಗಳು ಆಗ್ಯಾರ. ಮತ್ತು ಎಲ್ಲ ಸ್ಕೂಲ್ ಕಾಲೇಜುಗಳು ಆಗ್ಯಾವ. ಮತ್ತು ಪ್ರತಿಯೊಂದು ಮನೆಗೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳು PUC ಇಲ್ಲದೆ ಯಾರೂ ಇಲ್ಲ, ಕನಿಷ್ಠ PUC ಅಲ್ಲದೆ. ಮತ್ತು ಶಿಕ್ಷಕರಂತೆ ಮನೆಗೊಬ್ಬರು ಹೆಣ್ಣು ಮಕ್ಕಳು ಶಿಕ್ಷಕರಾಗ್ಯಾರ ಶಿಕ್ಷಣ ಶ್ರೇಣಿ ಕಾಲೇಜ್ ಆದ್ರಿಂದ. ಮತ್ತು ಆಯುರ್ವೇದ ಕಾಲೇಜ್ ಆದ್ಮೇಲೆ ಮತ್ತು ಪ್ರತಿಯೊಂದು ಆರೋಗ್ಯದ ಬಗ್ಗೆ ಒಂದು ಹೆಣ್ಣು ಮಕ್ಕಳ ಡಿಲಿವರಿ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಅವರು ಅದಕ್ಕೊಂದು ಅನುಕೂಲತೆ ಮಾಡಿ ಕೊಡಬೇಕು ಅನ್ನುವಂಥ ಮಾತನ್ನು ಅವರು ಇಟ್ಕೊಂಡು ಆ ಉದ್ದೇಶದಿಂದ ಇದನ್ನು ನಮ್ಮ ಆಯುರ್ವೇದ ಕಾಲೇಜನ್ನು ಸ್ಥಾಪನೆ ಮಾಡಿದ್ದಾಗಿದೆ. ಅದರ ಮುಖಾಂತರ ಈಗ ಇದರ ಹುಟ್ಟು ಅವರ ಒಂದು ಈ ಸೇವೆ ನೆನಪಿಗಾಗಿ ನಾವು 80 ರಕ್ತದಾನ ಶಿಬಿರಗಳನ್ನು ಮತ್ತು 80 ಆಪರೇಷನ್ಗಳನ್ನು ಇಟ್ಕೊಂಡಿದ್ದೆವು. ಅಲ್ಲಲ್ಲ ಇದಕ್ಕಾಗಿ ದೇವಿ ಮಂದಿರ ಒಂದು ಕಟ್ಟಿದೆವು ಮತ್ತು ಅಲ್ಲೇ ಒಂದು ಸ್ಕೂಲನ್ನು ಕಟ್ಟಿದೆವು. ಅವರ ಸ್ಮರಣಾರ್ಥವಾಗಿ ನೆನಪು ಉಳಿಲಿ ಅನ್ನೋಂಥ ಉದ್ದೇಶದಿಂದ ನಾವು ಮಾಡಿದ್ವಿ. ಮತ್ತು ಇಲ್ಲೆಲ್ಲ ಬೆಂಗಳೂರು, ಬಳ್ಳಾರಿ, ಹುಬ್ಬಳ್ಳಿ, ಬೇರೆ ಬೇರೆ ಕಡೆ ನಮ್ಮ ಅನೇಕ ಸಂಸ್ಥೆಗಳು ಮತ್ತು ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ. ಒಂದು ಮುಂದುವರೆದಂಥ ಪರಿಸ್ಥಿತಿ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿದ್ದಾವೆ ಅಂತ ಅಲ್ಲಿ ನಾವು ಸುಧಾರಣೆ ಮಾಡಲಿಕ್ಕೆ ಇವರು ಒಂದು ಪೂರ್ಣ ತಮ್ಮ ತನುಮನವನ್ನು ಸವಿಸಿ ಮತ್ತು ಯಾವುದೂ ಅಪೇಕ್ಷೆಯನ್ನು ಪಡೆದ ಒಂದು ಸಂಸ್ಥೆಯನ್ನು ಬೆಳೆಸಿದಂಥ ಒಂದು ಕೀರ್ತಿ ಇವರು ಬಂದ ಅವರು ಸಿಕ್ಕದ್ದು. ಇರುವಂಥ ಯೋಧರು ಶರಬತ್ತಿನ ವ್ಯವಸ್ಥೆ ಮಾಡಿದ್ದಾರೆ ಜನರಿಗೆ ಹಾಗೂ ಅಪ್ಪವರಿಗೆ ಎಲ್ಲರಿಗೂ ಸಹ ಬಿಸಿಲಿನ ಬೇಗವನ್ನು ನೀಗಿಸಿಕೊಳ್ಳಲು ಶರಬತ್ತಿನ ವ್ಯವಸ್ಥೆ, ತಂಪು ಪಾನೀಯ ವ್ಯವಸ್ಥೆ ನಮ್ಮ ಇಂಚಲ ಗ್ರಾಮದ ಸೈನಿಕರು ಮಾಡಿದ್ದಾರೆ. ಅವರಿಗೆ ನಮ್ಮ ಚಾನಲದ ಮುಖಾಂತರ ಹಾಗೂ ದೇಶದ ಇಡೀ ನಮ್ಮ ದೇಶದಲ್ಲಿರುವ ಜನರ ಮೂಲಕ ಎಲ್ಲರೂ ಶುಭ ಹಾರೈಸಬೇಕಂತೆ. ಈಗ ನಾವು ನಮ್ಮ ಸೈನಿಕರನ್ನು ಮಾತಾಡಿಸೋಣ, ಅವ್ರೇನು ಹೇಳ್ತಾರೆ ಕೇಳೋಣ. ಅವರಿಂದ ಈ ಜಾತ್ರೆಯ ಅದ್ದೂರಿಯನ್ನು ಅವ್ರ ಬಾಯಿಂದನೇ ಕೇಳೋಣ. ನಮ್ಮ ಸೈನಿಕರು ಎಷ್ಟು ಜನ ಇದ್ದಾರೆ ಇಂಚಲ್ ಗ್ರಾಮದಲ್ಲಿ ಎಲ್ಲರನ್ನೂ ಕೇಳೋಣ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಸಿದ್ದಪ್ಪ ಬಂಡಿಗೆ ಅಂತೇಳಿ ಇಂಚಲ್ ರೀ. ಈ ನಮ್ಮದೆಲ್ಲ ಸರ್ಬತ್ ಸೇವಾ ಎಲ್ಲ ಇಂಚಲ್ ಗ್ರಾಮದ ಎಲ್ಲ ಸೈನಿಕರು ಲೀವ್ ಬಂದವರು ಆಯ್ತು, ಇಲ್ಲಿ ಮಾಜಿ ಸೈನಿಕರು ಆತಿ, ಹಾಲಿ ಸೈನಿಕರು ಆತಿ, ಎಲ್ಲರೂ ಈ ದೇಶ ಸೇವೆ ಮಾಡೋರು. ಈ ನಮ್ಮ ಇಂಚಲ್ ಜಾತ್ರೆಯ ನಿಮಿತ್ತವಾಗಿ ಈ ನಮ್ಮ ಸರ್ಬತ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಮತ್ತು ಮೊದಲೇ ಇದೇ 30ನೇ ತಾರೀಕಿಗೆ ಅಜ್ಜವರು ಈ ಉತ್ಸವ ನಡೀತೆ, ಊರಾಗ ಪಾಲ್ಕಿ ಉತ್ಸವ ನಡೀತೆ. ಅವಾಗೂ ನಮ್ಮದು ಈ ಶರಬತ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಮುಂದೆ. ಅದೇ ನಂತರ ಮತ್ತು ಲಾಸ್ಟು 31ನೇ ತಾರೀಕಿಗೆ ಇಂಚಲದಲ್ಲಿ ಶ್ರೀಗಳ ರಥವನ್ನು ನಡೀತೆ. ಅಂದು ರಾತ್ರಿ ಮಧ್ಯಾಹ್ನ ನೈಟು ಮಧ್ಯಾಹ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇನ್ನೊಬ್ಬರು ಸೈನಿಕರು ಮಾತಾಡ್ತಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಅವರು ಜಾತ್ರೆಯ ಅಭಿಪ್ರಾಯವನ್ನು ಕೇಳಿ ಇಡೀ ದೇಶಕ್ಕೆ ಗೊತ್ತಾಗಬೇಕು. ನಮ್ಮ ಸೈನಿಕರು ದೇಶ ಕಾಯುವುದಲ್ಲದೆ ಊರಿನ ಸೇವೆಯಲ್ಲಿ ಮಾಡಲು ಮುಂದಾಗಿದ್ದಾರೆ ಅಂತ ಇಡೀ ದೇಶಕ್ಕೆ ಗೊತ್ತಾಗಬೇಕು. ನನ್ನ ಹೆಸರು ಶಿವಪ್ಪ ಸತ್ಯನಾರಾಯಣ ಅಂತ. ನಮ್ಮ ಸೈನಿಕರು ಇದ್ದೀವಿ. ನಾವು ಆ್ಯಕ್ಚುಲಿ ಜಾತ್ರೆಗೆ ನಾವು ಅಟೆಂಡ್ ಆಗ್ತೇವೆ ಎಲ್ಲರೂ. ಮ್ಯಾಕ್ಸಿಮಮ್ ಇವಾಗ 56 ಜನ ಬಂದರೆ ಇನ್ನೂ ಆನ್ ದಿ ವೇ ಇದ್ದಾರೆ. ಫ್ಲೈಟಲ್ಲಿ ಬರ್ತಾಯಿದ್ದಾರೆ, ಟ್ರೈನಲ್ಲಿ ಬರ್ತಾಯಿದ್ದಾರೆ. ಬಟ್ ನಮ್ಮದು ಇವತ್ತು ಬೈಲಂಗಲದ ಗುಡಿ, ಗೊಂಬೆಗುಡಿಯಿಂದ ಇಲ್ಲಿವರೆಗೆ ಇಂಚಲವರೆಗೆ ನಮ್ಮದು ಶರಬತ್ತಿನ ಸೇವೆ ಇಟ್ಕೊಂಡಿದ್ವಿ. ನಂತರ 31ಕ್ಕೆ ಪಾಲ್ಕಿ ಉತ್ಸವ ಹೋಗುತ್ತೆ ಊರಲ್ಲಿ. ಅವತ್ತರ ಜೊತೆಗೆ ನಮ್ಮದು ಶರಬತ್ತಿನ ವ್ಯವಸ್ಥೆ ಇರುತ್ತೆ. 30ಕ್ಕೆ ರಾತ್ರಿ ನಮ್ಮದು ಮದ್ದು ಸುಡುವ ವ್ಯವಸ್ಥೆ ಇದೆ. ಅಂದರೆ ಏನು, ಮದ್ದು ಸುಡುವ, ಮದ್ದು ಹಾರಿಸುವ ಕಾರ್ಯಕ್ರಮವನ್ನು ಸೈನಿಕರೇ ಹಮ್ಮಿಕೊಂಡಿದ್ದೀರಾ? ನಾವೇ ಹಮ್ಮಿಕೊಳ್ತೀವಿ. ನಾವು ಹಾಲಿ ಸೈನಿಕರು ಹಮ್ಮಿತೀವಿ, ಮಾಜಿ ಸೈನಿಕರಲ್ಲಿ ಇನ್ವಾಲ್ವ್ ಆಗಲ್ಲ. ಹಾಲಿ ಸೈನಿಕರು ಮಾತ್ರ ಹಮ್ಮಿಕೊಂಡಿರ್ತೀವಿ. ಎಲ್ಲ ಕುಡಿದಾರೆ. ಟೋಟಲ್ ಇಂಚಲ್ ಗ್ರಾಮದಲ್ಲಿ ನಮ್ಮ ಭಾರತೀಯ ಸೇನೆಗೆ ಸೇರಿದಂಥ ಅಭ್ಯರ್ಥಿಗಳು ಎಷ್ಟಿದ್ದಾರೆ?
ಸರ್ವಿಸ್ ಮಾಡ್ತಾ ಇರೋದು ಎಲ್ಲರೂ ಎಕ್ಸ್ ಆರ್ಮಿ 300 300 ಎಬೋ ಇದೆ 300 ಎಬೋ ಇದೆ. ಇಂಚಲ ಗ್ರಾಮದಲ್ಲಿ ಕರ್ನಾಟಕದಲ್ಲೇ ಅತಿ ಹೆಚ್ಚು ಸೈನ್ಯಕ್ಕೆ ಸೇರಿ ಸೇವೆ ಸಲ್ಲಿಸಿದಂಥ ಊರು ಇಂಚಲ್ ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಆಗುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಸೈನಿಕ ಸೇರಿದಂಥ ಅಭ್ಯರ್ಥಿಗಳು ಗ್ರಾಮಸ್ಥರು ಇಂಚಲ್ ಗ್ರಾಮದಲ್ಲಿದ್ದಾರೆ ಅಂತ ಹೇಳಿಕೊಳ್ಳಲು ನಮಗೆ ಅತಿ ಹೆಮ್ಮೆ ಆಗುತ್ತದೆ. ಇಲ್ಲಿ ಅನೇಕ ಸೈನಿಕರು ಅನೇಕ ಸೇವೆಗಳು ಜಾತ್ರೆ ಮುಗಿಯುವವರೆಗೂ ಅನೇಕ ಸೇವೆಗಳನ್ನು ಹಮ್ಮಿಕೊಂಡು ಅಪ್ಪವರ ಸೇವೆ ಮಾಡಿಕೊಂಡು ಹಾಗೂ ಊರಿನ ಸೇವೆಯನ್ನು ಮಾಡುತ್ತಾರೆ. ಇವರಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲೆಂದು ದೇವರಲ್ಲಿ ನಮ್ಮ ಚಾನೆಲ್ ವತಿಯಿಂದ ನಾವು ಬೇಡಿಕೊಳ್ಳುತ್ತೇವೆ. ನೋಡಿ ನಮ್ಮ ಸೈನಿಕರ ರೋಷ ಆಕ್ರೋಶ ಹೇಗಿದೆ. ದೇಶದಲ್ಲಿ ಅಷ್ಟೇ ಅಲ್ಲ, ನಮ್ಮ ಸೈನಿಕರು ದೇಶಕ್ಕೂ ಸಿದ್ಧ, ಸೇವೆಗೂ ಸಿದ್ಧ ಎನ್ನುವ ಸಾರಾಂಶವನ್ನು ಇಲ್ಲಿ ಸಾರುತ್ತಿದ್ದಾರೆ. ಧನ್ಯವಾದಗಳು.